ಅಧಿಕಾರಿಗಳು ಮಾರ್ಕೆಟ್ಗೆ ಹೋಗಿ ಸ್ಯಾಂಪಲ್ ಕಲೆಕ್ಟ್ ಮಾಡಿ ದಿನನಿತ್ಯ ಪರೀಕ್ಷೆ ಮಾಡಿ ಮಾಧ್ಯಮಕ್ಕೆ ಕೊಡ್ತಾ ಇದ್ದಾರಾ? ಏನೇನು ಕಥಕ್ಕೆ ಆಗಿದೆ, ಏನಾಗಿದೆ, ಯಾವ್ಯಾವ ಶಿಕ್ಷೆ ಆಗಿದೆ ಅಂತ ಕೊಟ್ಟಿದ್ದಾರಾ? ಇದರ ಸ್ಟಡೀಸ್ ಇದೆಯಾ? ಇಲ್ಲ. ಫಂಡಮೆಂಟಲ್ ಆಗಿ ನೋಡ್ಕೋಬೇಕು. ಯಾಕೆ ಹಿಂಗೆ ಕಥಕ್ಕೆ ಆಗ್ತಾ ಇದೆ, ಯಾಕೆ ಮಾಡ್ತಾರೆ, ಎಷ್ಟು ಸಮಾಜಕ್ಕೆ ಎಷ್ಟು ತೊಂದರೆ ಆಗ್ತಾ ಇದೆ, ಇದನ್ನ ಮಾಡ್ಬೇಕಂದ್ರೆ ಯಾರು? ಅಧಿಕಾರಿಗಳು. ಇದರ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಈಗ ಮತ್ತೊಬ್ರು ತಜ್ಞ ವೈದ್ಯರು ಆಂಜನೇಯ ಅವರು ಕೂಡ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ಡಾಕ್ಟರ್, ಈಗಾಗಲೇ ಗಮನಿಸಬಹುದು ಸಿವಿ ನಾಗರಾಜ್ ಅವರು ಹೇಳ್ತಾ ಇದ್ರು, ಕೇವಲ ಕಾಟನ್ ಕ್ಯಾಂಡಿಯಲ್ಲಿ ಮಾತ್ರ ಅಲ್ಲ, ಹಲವು ಪದಾರ್ಥಗಳಲ್ಲಿ ಈಗಾಗಲೇ ಹಾನಿಕಾರಕ ವಿಷ ಅಂಶ ಇರುವುದು ಗೊತ್ತಾಗ್ತಾ ಇದೆ ಅಂತ. ಆಹಾರ ತಜ್ಞರಾಗಿರ್ಬೋದು ಅಥವಾ ಅಧಿಕಾರಿಗಳು ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಬೇಕಾಗುತ್ತೆ. ಈಗ ಈ ಕಾಟನ್ ಕ್ಯಾಂಡಿಯಲ್ಲಿ ಕಂಡು ಬಂದಿರುವಂತಹ ಈ ರೊಡಮೈನ್ ಬಿ ಅನ್ನುವಂತಹ ಅಂಶ ಏನಿದೆ, ಅದು ಮೆದುಳಿಗೂ ಕೂಡ ಹೆಚ್ಚಿನ ಹಾನಿಯನ್ನ ಮಾಡುತ್ತೆ ಅನ್ನುವಂತ ಒಂದು ವರದಿ ಗೊತ್ತಾಗ್ತಾ ಇದೆ. ಏನ್ ಹೇಳ್ತೀರಿ ಡಾಕ್ಟರ್? ನಾನೊಬ್ಬ ಸರ್ಜನ್ ಆಗಿ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಗೆ ಚೇರ್ಮನ್ ಆಗಿ ಜನಸಾಮಾನ್ಯರು ನಮಗೆ ಪ್ರಶ್ನೆ ಕೇಳ್ತಾರೆ, ಡಾಕ್ಟರ್ ಕ್ಯಾನ್ಸರ್ ಯಾಕೆ ಬರುತ್ತೆ ಮನುಷ್ಯರಿಗೆ ಅಂತ. ನೋಡಿ, ಈ ಕ್ಯಾನ್ಸರ್ ಆರ್ಟಿಕಲ್ಗೆ ನಾವು ಕಾರ್ಸಿನೋಜನ್ಸ್ ಅಂತೀವಿ. ನಾವು ನಮಗೆ ಅಲರ್ಜಿ, ಒಬ್ಬರಿಗೆ ಅಲರ್ಜನ್ ಅಂತೀವಿ. ನಮಗೆ ನಮ್ಮ ಕೋಲನ್ ಬೆಳೆ ಕೂತ್ಕೊಂತು ಅಂದ್ರೆ ಸೀತಾರೆ. ಅದೇ ರೀತಿ ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಇಸ್ ಎ ಕಾರ್ಸಿನೋಜನ್ ಅಂತೀವಿ. ಅನ್ಫಾರ್ಚುನೇಟ್ಲಿ ಒಬ್ಬ ಮಕ್ಕಳಿಗೆ ತಿನ್ಸಂತ ಈ ಕ್ಯಾಂಡಿ, ನಾವು ತಿಂತಿದ್ದಂತ ಅನೇಕ ಆಹಾರಗಳಲ್ಲಿ ಈ ಆರ್ಟಿಫಿಷಿಯಲ್ ಕಲರ್ಸ್ ಇರ್ತಾವಲ್ಲ, ಮತ್ತೆ ಆಲ್ ಕೆಮಿಕಲ್ಸ್, ಎನಿ ಕೆಮಿಕಲ್ ಇಸ್ ಎ ಕಾರ್ಸಿನೋಜನ್. ಇದನ್ನ ಎಷ್ಟಿದೆ ಪರ್ಸೆಂಟೇಜ್ ಏನಿದೆ ಅದನ್ನೆಲ್ಲ ಕಂಡುಹಿಡಿಯೋದು ಲ್ಯಾಬ್ ನಲ್ಲಿ. ಬಟ್ ಜನರಲಿ ಸ್ಪೀಕಿಂಗ್ ಡೆಫಿನೆಟ್ಲಿ ಇದು ಅಧಿಕಾರಿಗಳ ಜವಾಬ್ದಾರಿ. ಅವ್ರು ಹೋಗ್ಬಿಟ್ಟು ಇದನ್ನೆಲ್ಲ ಏನ್ ಕೆಮಿಕಲ್ ಯೂಸ್ ಮಾಡಿದ್ದಾರೆ, ಎಷ್ಟಿದೆ ಅದನ್ನೆಲ್ಲ ಕಂಡುಹಿಡಿಯೋದು ಅವ್ರ ಕೆಲಸ. ಬಟ್ ಜನರಲ್ ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಇಸ್ ಎ ಕಾರ್ಸಿನೋಜನ್. ನಾವು ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಹೇಳ್ಕೊಡುವಂತ ಪಾಠ ಇವತ್ತು ಜನಸಾಮಾನ್ಯರಿಗೂ ಕೂಡ ಇದು ತಲುಪಬೇಕಮ್ಮ. ಯಾವುದೇ ಒಂದು ಆರ್ಟಿಫಿಷಿಯಲ್ ಕಲರ್ ಆಗಲಿ, ಅದರ ಕೆಮಿಕಲ್ಸ್ ಅಮ್ಮ. ಡೆಫಿನೆಟ್ಲಿ ಅನೇಕ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಆಸ್ ಎ ಪ್ರಿಸರ್ವೇಟಿವ್